ಇಮ್ಯಾಜಿನ್ ಮಾಡಿ, ನಿಮ್ಮ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಅಥವಾ ನಿಮ್ಮ ಫಸ್ಟ್ ಫ್ಲೈಟ್, ನೀವು ಏರ್ಪೋರ್ಟಿಗೆ ಹೋಗ್ತಾ ಇದ್ದೀರಾ. ಎಲ್ಲರೂ ಫಾಸ್ಟಾಗಿ ನಡೀತಾ ಇದ್ದಾರೆ, ಅನೌನ್ಸ್ಮೆಂಟ್ ಆಗ್ತಾಯಿದೆ, ಸ್ಟಾಫ್ ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದಾರೆ. ನಿಮಗೆ ಒಂದು ಪ್ರಶ್ನೆ ಬರುತ್ತೆ ತಲೆಯಲ್ಲಿ, ಏನು ಹೇಳಬೇಕು? ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಜನ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಕನ್ಫ್ಯೂಷನ್ ಆಗ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಕ್ಚುಲಿ ಯೂಸ್ ಆಗುವಂಥ ಸಿಂಪಲ್ ಇಂಗ್ಲೀಷ್ ಟರ್ಮ್ಸ್ಗಳು ಯಾವುದೆಲ್ಲ ಇದ್ದಾವೆ ಅದನ್ನು ನಾವು ಈಸಿಯಾಗಿ ಕಲ್ತ್ಕೊಳ್ಬೋದು. ಇವತ್ತು ನಾನು ನಿಮಗೆ ಅದನ್ನು ಕಳಿಸ್ತೀನಿ. ಇದು ಇಂಗ್ಲೀಷ್ ಕ್ಲಾಸ್ ಅಲ್ಲ, ಆದರೆ ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಟ್ರಾವೆಲ್ ಸಿಚುವೇಷನಲ್ಲಿ ನಮಗೆ ಬೇಕಾಗಿರುವಂಥ ಶಬ್ದಗಳು, ಈ ಶಬ್ದಗಳು ಗೊತ್ತಿದ್ದರೆ ನಮ್ಮ ಟ್ರಾವೆಲ್ ತುಂಬ ಸುಲಭ ಆಗುತ್ತೆ. ಸೊ ಅದನ್ನು ಕಲ್ತ್ಕೊಳ್ಳೋಣ, ಆಯಿತಾ? ಫಸ್ಟು ನಾವು ಚೆಕ್ ಇನ್ ಕೌಂಟರಲ್ಲಿ ಬರ್ತೀವಿ. ಚೆಕ್ ಇನ್ ಕೌಂಟರ್ ಅಂದರೆ ಏನು? ಫಸ್ಟು ಚೆಕ್ ಇನ್ ಅಂದರೆ ಇನ್ ಅಂತ ಹೇಳಿದ್ರೆ ಕೊಡೋದು, ಒಳಗಡೆ ಅಂತ ಅರ್ಥ ಇಂಗ್ಲೀಷಲ್ಲಿ. ನಿಮ್ಮ ದೊಡ್ಡ ಸೂಟ್ ಕೇಸನ್ನು ಚೆಕ್ ಇನ್ ಮಾಡೋದು ಅಂತ ಹೇಳ್ತಾರೆ. ಸೊ ನೀವು ಏರ್ಪೋರ್ಟ್ ಎಂಟರ್ ಆಗ್ತಾ ಇರಬೇಕಾದ್ರೆ ಯಾರ ಹತ್ತಾದರೂ ಏನಾದರೂ ಪ್ರಶ್ನೆ ಕೇಳಬೇಕಂದ್ರೆ, ಮೇ ಐ ನೋ ವೇರ್ ಈಸ್ ಮೈ ಚೆಕ್ ಇನ್ ಕೌಂಟರ್, ಕ್ಯಾನ್ ಐ ನೋ ಮೈ ಚೆಕ್ ಇನ್ ಕೌಂಟರ್ ಅಂತ ನೀವು ಯಾರ ಹತ್ರ ಕೇಳ್ಬೋದು. ಇಲ್ಲಿ ನಿಮ್ಮ ಪಾಸ್ಪೋರ್ಟು, ಟಿಕೆಟು, ಲಗೇಜು ಎಲ್ಲ ಚೆಕ್ ಮಾಡ್ತಾರೆ. ಸೊ ನಮಗೆ ಇಲ್ಲಿ ಬೇಕಾಗಿರುವಂಥ ಸಿಂಪಲ್ ಆಗಿರೋಂಥ ಸೆಂಟೆನ್ಸು ಕಲ್ತ್ಕೊಳ್ಬೇಕಾಗಿದೆ ಅಂದರೆ, ಐ ವುಡ್ ಲೈಕ್ ಟು ಚೆಕ್ ಇನ್. ಸಿಂಪಲ್ಲಾ? ಐ ವುಡ್ ಲೈಕ್ ಟು ಚೆಕ್ ಇನ್. ಫುಲ್ ಸೆಂಟೆನ್ಸು ನೆನಪಾಗಲ್ಲ ಅಂದರೆ ಚೆಕ್ ಇನ್ ಅಂತ ನೆನಪಿಟ್ಕೊಳ್ಳಿ. ಸರ್ ಅಥವಾ ಮೇಡಮ್ ಪ್ಲೀಸ್ ಚೆಕ್ ಇನ್ ಕೌಂಟರ್ ಅಂತ ಹೇಳಿದ್ರು ನಿಮಗೆ ಅವರು ಗೈಡ್ ಮಾಡ್ತಾರೆ ನಿಮ್ಮ ಟಿಕೆಟನ್ನು ತೋರಿಸಿದಾಗ. ಸೊ ನೀವು ಚೆಕ್ ಇನ್ ಕೌಂಟರ್ ರೀಚ್ ಆದಾಗ ನೀವು ಅವ್ರ ಹತ್ರ ಏನು ಹೇಳಬೇಕು? ಐ ವುಡ್ ಲೈಕ್ ಟು ಚೆಕ್ ದಿಸ್ ಬ್ಯಾಗ್ ಅಂತ. ಇದರ ಅರ್ಥ ಏನಂದರೆ, ಈ ಬ್ಯಾಗನ್ನು ನಾನು ಚೆಕ್ ಇನ್ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಅಲ್ಲಿ ಹೋಗಿ ನೀವು ಸುಮ್ಮನೆ ನಿಂತ್ಕೊಂಡ್ರೆ ಆಗಲ್ಲ, ಕೆಲವೊಂದು ಸಲ ಅವರೇ ಮಾತಾಡಿಸ್ತಾರೆ. ಅವ್ರು ಮಾತಾಡಿಸಿಲ್ಲ ಅಂತಂದರೆ ನೀವು ಹೇಳಬೇಕು, ನಾನು ಚೆಕ್ ಇನ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ. ಈ ಚೆಕ್ ಇನ್ ವರ್ಡ್ ಅಂತ ಯೂಸ್ ಮಾಡಿದ್ರೂ ಸಾಕು. ಸೊ ಮೊದಲನೇ ಪದವನ್ನು ನೀವು ನೆನಪಿಟ್ಕೊಳ್ಬೇಕಾಗಿರೋದು ಚೆಕ್ ಇನ್ನು. ನೀವು ಏರ್ಪೋರ್ಟ್ನ ಎಂಟರ್ ಆಗ್ತಾ ಇದ್ದಂಗೆ ಚೆಕ್ ಇನ್ ಕೌಂಟರ್ಗೆ ಹೋಗಬೇಕು. ಸೊ ನಿಮ್ಮ ಹತ್ರ ಇನ್ನೊಂದು ಸಣ್ಣ ಬ್ಯಾಗ್ ಇರುತ್ತಲ್ಲ, ಅದು ನಿಮ್ಮ ಜೊತೆನೇ ಇರುತ್ತೆ. ಅದಕ್ಕೆ ಏನು ಹೇಳ್ತೀವಿ? ಅದನ್ನು ನಾವು ಕ್ಯಾರಿ ಆನ್ ಬ್ಯಾಗ್ ಅಂತ ಹೇಳ್ತೀವಿ. ದಿಸ್ ಈಸ್ ಮೈ ಕ್ಯಾರಿ ಆನ್ ಬ್ಯಾಗ್. ನೀವು ಸಿಂಪಲಾಗಿ ಸೆಂಟೆನ್ಸನ್ನು ಕಲಿತೀರ ಅಂತಂದರೆ, ದಿಸ್ ಈಸ್ ಮೈ ಕ್ಯಾರಿ ಆನ್ ಬ್ಯಾಗ್. ನಿಮ್ಮ ಜೊತೆನೇ ನೀವು ಫ್ಲೈಟ್ ಒಳಗಡೆ ತೊಗೊಂಡೋಗ್ತೀರ, ಅದನ್ನು ಕ್ಯಾರಿ ಆನ್ ಬ್ಯಾಗ್ ಅಂತ ಹೇಳ್ತಾರೆ. ನಾನು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಬ್ಯಾಗ್ಸನ್ನು ಸೂಟ್ ಕೇಸ್ ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಆವಾಗ ಎಲ್ಲರೂ ಸೂಟ್ ಕೇಸ್ ಅಂತಲೇ ಹೇಳ್ತಾ ಇದ್ದಿದ್ದು. ಆದರೆ ಬೇರೆ ಬೇರೆ ಬ್ಯಾಗ್ಗಳಿಗೆ ಬೇರೆ ಬೇರೆ ಹೆಸರನ್ನು ಕೊಡ್ತೇವೆ. ಇವಾಗ ಟ್ರಾಲಿ ಬ್ಯಾಗ್ಸ್ ಇದ್ದಾವೆ, ಸೂಟ್ ಕೇಸ್ ಇದ್ದಾವೆ. ಸೂಟ್ ಕೇಸ್ ಅಂದರೆ ಹಾರ್ಡ್ ಕೇಸ್ ಇರೋದು. ಆಮೇಲೆ 4 ಚಕ್ರ ಇರೋದು ಅಥವಾ 2 ಚಕ್ರ ಇರೋದು, ಅದಕ್ಕೆ ಟ್ರಾಲಿ ಬ್ಯಾಗ್ ಅಂತ ಹೇಳ್ತೀವಿ. ಅಥವಾ ನೀವು ಡಫಲ್ ಬ್ಯಾಗು, ನೀವು ಕೈಯಲ್ಲಿ ಎತ್ಕೊಂಡು ಬರ್ತೀರಲ್ಲ, ಅದನ್ನು ಡಫಲ್ ಬ್ಯಾಗ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಶಬ್ದವನ್ನು ಯೂಸ್ ಮಾಡ್ಬೋದು. ನೀವು ಬರೀ ಚೆಕ್ ಇನ್ ಬ್ಯಾಗ್ ಅಂತ ಹೇಳಿದ್ರೆ ಸುಲಭ ಆಗುತ್ತೆ ಅಲ್ವಾ? ದೊಡ್ಡ ಬ್ಯಾಗು, ಅದನ್ನು ಚೆಕ್ ಇನ್ ಬ್ಯಾಗ್ ಅಂತ ಹೇಳಿದ್ರೆ ಸುಲಭ. ಬ್ಯಾಗ್ ಅಂತ ಹೇಳಿದ್ರೂ ಸಾಕು. ಸೊ ಇದು ಚೆಕ್ ಇನ್ ಕೌಂಟ್ರಲ್ಲಿ. ಸೊ ಟ್ರಾವೆಲ್ ನಾವು ಮಾಡಬೇಕಾದ್ರೆ ನಮಗೆ ತುಂಬ ಪರ್ಫೆಕ್ಟಾಗಿರೋ ಇಂಗ್ಲೀಷ್ ಬೇಕಂತ ಇಲ್ಲ. ನಮ್ಮ ಕಾನ್ಫಿಡೆನ್ಸ್ ಹೇಗಿದೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಬೆಂಗಳೂರಲ್ಲಿ ನೀವು ಏರ್ಪೋರ್ಟಿಗೆ ಹೋದಾಗ ಅಲ್ಲಿ ಕೆಲವರು ಕನ್ನಡದವರು ಇರ್ತಾರೆ, ಆದರೆ ಕೆಲವರು ಬೇರೆ ಕಡೆಯಿಂದ ಬಂದವರು ಇರ್ತಾರೆ. ಸೊ ಅವರು ಕನ್ನಡ ಬರಲ್ಲ. ಸೊ ನಿಮಗೆ ಈ ಶಬ್ದಗಳನ್ನು, ಪದಗಳನ್ನು ಸ್ವಲ್ಪನಾದರೂ ಅರ್ಥ ಗೊತ್ತಾಗ್ತಾ ಇರಬೇಕು. ಆವಾಗ ನಿಮಗೆ ನಿಮ್ಮ ಏರ್ಪೋರ್ಟಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸು ಚೆನ್ನಾಗಿರುತ್ತೆ. ಎರಡನೇದೇನೆಂದರೆ ಪಾಸ್ಪೋರ್ಟ್ ಪ್ಯಾನಿಕ್. ಈ ಮಿಸ್ಟೇಕು ಮೊದಲನೇ ಸಲ ಹೋಗೋರು ಹೆಚ್ಚಿನವರು ಮಾಡ್ತಾರೆ, ನಾನು ಮಾಡಿದ್ದೀನಿ. ಪಾಸ್ಪೋರ್ಟನ್ನ ಮಿಸ್ ಮಾಡ್ಕೊಳ್ಳೋದು. ನೀವು ಯೋಚನೆ ಮಾಡಿ, ನಿಮಗೆ ಚೆಕ್ ಇನ್ ಕೌಂಟರಲ್ಲಿ ನಿಮ್ಮ ಪಾಸ್ಪೋರ್ಟನ್ನು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಕ್ಯಾನ್ ಐ ಸಿ ಯುವರ್ ಪಾಸ್ಪೋರ್ಟ್ ಅಂತ. ಆಗ ನೀವು ಸಡನ್ಲಿ ಐ ಫಾರ್ಗಾಟ್ ಮೈ ಪಾಸ್ಪೋರ್ಟ್ ಅಂತ ಹೇಳೋವಂಥ ಅವಶ್ಯಕತೆ ಇಲ್ಲ. ಐ ಲೆಫ್ಟ್. ಆಗ ನೀವು ಸಡನ್ಲಿ ನೋ ಐ ಲೆಫ್ಟ್ ಮೈ ಪಾಸ್ಪೋರ್ಟ್ ಇನ್ ದ ಕಾರ್ ಅಂತ ಹೇಳ್ಬೋದು. ಅಥವಾ ಐ ಡೋಂಟ್ ನೋ ವೇರ್ ಐ ಹ್ಯಾವ್ ಕೆಪ್ಟ್ ಮೈ ಪಾಸ್ಪೋರ್ಟ್, ಐ ಡೋಂಟ್ ನೋ ವೇರ್ ಇಸ್ ಮೈ ಪಾಸ್ಪೋರ್ಟ್ ಅಂತಲೂ ಹೇಳ್ಬೋದು. ನೀವು ಅದನ್ನು ಹುಡುಕಬೇಕಂತ ಇದ್ದೀರಾ ಅಂತಾದರೆ
ಹೆಚ್ಚಿನ ಸಲ ನಾವು ಇದೇ ತಪ್ಪನ್ನ ಮಾಡ್ತೀವಿ ಏನಂತಂದರೆ ಪಾಸ್ಪೋರ್ಟ್ನ ಎಲ್ಲೋ ಒಂದು ಕಡೆ ಇಟ್ಟಿರ್ತೀವಿ ಅಥವಾ ಕೆಲವೊಂದು ಸಲ ನಾವು ಕಾರಲ್ಲೋ ಮನೆಯಲ್ಲೋ ಮರ್ತು ಬಿಟ್ಟಿರ್ತೀವಿ. ಸೊ ಈ ರೀತಿಯ ಸಿಚುವೇಷನಲ್ಲಿ ನೀವಿದ್ದೀರಾ ಅಂತಂದರೆ ಫಸ್ಟ್ ಆಫ್ ಆಲ್ ಈ ರೀತಿಯ ಸಿಚುವೇಷನಿಗೆ ಬರಬೇಡಿ. ಎಲ್ಲಾದರೂ ಬಂದರೆ ನಿಮಗೆ ಏನು ಹೇಳಬೇಕು ಅಂತ ಗೊತ್ತಿರಬೇಕು. ನೀವು ನಿಮ್ಮ ಬ್ಯಾಗಲ್ಲೇ ಮಿಸ್ ಆಗಿದೆ ಅಂತಂದರೆ ಐ ಹ್ಯಾವ್ ಟು ಫೈಂಡ್ ಮೈ ಪಾಸ್ಪೋರ್ಟ್ ಅಂತ ಹೇಳಬೇಕು. ಐ ಹ್ಯಾವ್ ಟು ಲುಕ್ ಫಾರ್ ಮೈ ಪಾಸ್ಪೋರ್ಟ್ ಅಂತ ಹೇಳ್ಬೋದು. ಅಥವಾ ಐ ಹ್ಯಾವ್ ಲೆಫ್ಟ್ ಮೈ ಪಾಸ್ಪೋರ್ಟ್ ಇನ್ ದ ಕಾರ್, ಇನ್ ದ ಹೌಸ್. ಸೊ ಲೆಫ್ಟ್ ಅಂತ ಹೇಳಿದ್ರೆ ನಾನು ಅದನ್ನು ಬಿಟ್ಟು ಬಂದಿದ್ದೀನಿ ಅಂತ, ಎಲ್ಲಾದರೂ ಮರೆತು ಬಿಟ್ಟಿದ್ದೀನಿ ಅಂತ ಅರ್ಥ. ನಿಮಗೆ ಈ ಶಬ್ದವನ್ನು ಉಪಯೋಗ ಮಾಡುವಂಥ ಅವಶ್ಯಕತೆ ಬರದೇ ಇರಲಿ ಅಂತ ನಾನು ನಿಮಗೆ ಬಯಸ್ತೀನಿ. ಯಾಕಂದರೆ ಈ ರೀತಿಯ ದೊಡ್ಡ ಮಿಸ್ಟೇಕನ್ನು ಮಾಡಬೇಡಿ. ನೀವು ಅದೇ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತಾ ಇದ್ದೀರಾ, ಪಾಸ್ಪೋರ್ಟ್ ಇಲ್ಲದೆ ನೀವು ಏರ್ಪೋರ್ಟ್ ಎಂಟರ್ ಆಗೋದು ಕಷ್ಟನೇ. ಎಲ್ಲಾದರೂ ಎಂಟರ್ ಆದರೆ ಆಮೇಲೆ ನಿಮಗೆ ಮುಂದೆ ಹೋಗೋದಕ್ಕೂ ಆಗಲ್ಲ ಇಮಿಗ್ರೇಷನ್. ಸೊ ಎಲ್ಲಾದರೂ ನೀವು ಈ ರೀತಿಯ, ಈಗ ಪಾಸ್ಪೋರ್ಟ್ ಮಾತ್ರ ಅಲ್ಲ, ಇವಾಗ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಪಾನ್ ಕಾರ್ಡ್ ಇರ್ಬೋದು. ಇವಾಗ ಡೊಮೆಸ್ಟಿಕ್ ಟ್ರಾವೆಲಲ್ಲಿ ನೀವು ಆಧಾರ್ ಕಾರ್ಡು ಪಾನ್ ಕಾರ್ಡ್ ಬಿಟ್ಟು ಬಂದರೆ ಮೊಬೈಲಲ್ಲಿ ತೋರಿಸಿದ್ರೆ ಬಿಡ್ತಾರೆ ಡಿಜಿ ಲಾಕರಲ್ಲಿ, ಆಯಿತಾ. ಸೊ ನೀವು ಆವಾಗ ನಾನು ಹೇಳ್ಬೋದು, ಐ ಹ್ಯಾವ್ ಲೆಫ್ಟ್ ಮೈ ಆಧಾರ್ ಕಾರ್ಡ್ ಎಟ್ ಹೋಮ್, ಐ ಹ್ಯಾವ್ ಲೆಫ್ಟ್ ಮೈ ಪಾನ್ ಕಾರ್ಡ್ ಎಟ್ ಹೋಮ್, ಐ ಡೋಂಟ್ ಹ್ಯಾವ್ ಎನಿ ಗೌರ್ಮೆಂಟ್ ಪ್ರೂಫ್ ಅಲ್ವಾ. ಸೊ ಬೇಸಿಕಲಿ ಟ್ರಾವೆಲಿಂದ ನಿಮ್ಮ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ನಿಧಾನಕ್ಕೆ ಗೊತ್ತಾಗುತ್ತೆ. ಏನಕ್ಕಂದರೆ ನೀವು ಪ್ರಾಬ್ಲಮ್ಸ್ ಬಂದರೂ ನೀವು ಅದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ನಿಮಗೆ ಅರ್ಥ ಆಗುತ್ತೆ. ಫಸ್ಟ್ ಫ್ಲೈಟಲ್ಲಿ ಹೆಚ್ಚಿನವರು ನರ್ವಸ್ ಇರ್ತಾರೆ, ಆದರೆ ಅದೇ ಎಕ್ಸ್ಪೀರಿಯೆನ್ಸು ನಿಮ್ಮ ಲೈಫನ್ನು ಚೇಂಜ್ ಮಾಡುತ್ತೆ. ಮೂರನೇದೇನೆಂದರೆ ಸೆಕ್ಯೂರಿಟಿ ಮತ್ತು ಸೆಕ್ಯೂರಿಟಿಯಲ್ಲಿ ಕೇಳುವಂಥ ಪ್ರಶ್ನೆಗಳು. ಸೆಕ್ಯೂರಿಟಿಯಲ್ಲಿ ಏನು ಕೇಳ್ತಾರೆ, ಏರ್ಪೋರ್ಟ್ ಸೆಕ್ಯೂರಿಟಿಲಿ ಕೇಳೋದೇನೆಂದರೆ ಡೂ ಯು ಹ್ಯಾವ್ ಎನಿ ಫ್ರೆಜೈಲ್ ಐಟಮ್ಸ್ ಅಂತ. ಅಲ್ಲಿ ಪೊಲೀಸ್ ಇರ್ತಾರಲ್ಲ, ಸೆಕ್ಯೂರಿಟಿ ಆಫೀಸರ್ಸ್, ಅವ್ರು ಕೇಳ್ತಾರೆ ಡೂ ಯು ಹ್ಯಾವ್ ಎನಿ ಫ್ರೆಜೈಲ್ ಐಟಮ್ಸ್. ಅಂದರೆ ಫ್ರೆಜೈಲ್ ಅಂದರೆ ಏನಾದರೂ ಮುರಿಯುವಂಥದ್ದು ಅಥವಾ ಡೆಲಿಕೇಟ್ ಆಗಿರುವಂಥದ್ದು, ಗ್ಲಾಸ್ ಐಟಮ್ಸು ಅಥವಾ ನಿಮ್ಮ ಎಲೆಕ್ಟ್ರಾನಿಕ್ ಐಟಮ್ಸು, ಕ್ಯಾಮ್ರಾನೋ, ಲ್ಯಾಪ್ಟಾಪು. ಸೊ ಈ ರೀತಿಯ ಐಟಮ್ಗಳನ್ನು ನಾವು ಬ್ಯಾಗಿಂದ ತೆಗೆದು ಸಪ್ರೇಟ್ ಟ್ರೇಯಲ್ಲಿ ಇಡಬೇಕಾಗತ್ತೆ. ಸೊ ಅವರು ಕೇಳಿದಾಗ ನಾವು ನೀಟಾಗಿ ಉತ್ತರ ಕೊಡಬೇಕು. ಫ್ರೆಜೈಲ್ ಅಂದರೆ ಯಾವುದಾದ್ರೂ ಈಸಿಯಾಗಿ ಬ್ರೇಕ್ ಆಗಿರುವಂಥ ಐಟಮ್ಸು ಅಥವಾ ಎಲೆಕ್ಟ್ರಾನಿಕ್ ಐಟಮ್ಸ್. ಎಲೆಕ್ಟ್ರಾನಿಕ್ ಅಂದರೆ ಇದೆಲ್ಲ ಎಲೆಕ್ಟ್ರಾನಿಕ್ ಐಟಮಲ್ಲೇ ಬರುತ್ತೆ. ಅವರು ನಿಮ್ಮ ಹತ್ರ ಡೂ ಯು ಹ್ಯಾವ್ ಎನಿ ಲಿಕ್ವಿಡ್ಸ್ ಆರ್ ಶಾರ್ಪ್ ಆಬ್ಜೆಕ್ಟ್ಸ್ ಅಂತ ಕೇಳ್ಬೋದು. ಆವಾಗ ನೀವು ಸಿಂಪಲಾಗಿ ಆನ್ಸರ್ ನೋ ಅಂತ ಕೊಡಬೇಕು. ಆದರೆ ನಿಮಗೆ ಅರ್ಥ ಆಗಬೇಕು ಲಿಕ್ವಿಡ್ಸು ಅಥವಾ ಶಾರ್ಪ್ ಆಬ್ಜೆಕ್ಟ್ಸು. ಶಾರ್ಪ್ ಅಂದರೆ ಚೂಪಾಗಿರುವಂಥದ್ದು, ಲಿಕ್ವಿಡ್ ಅಂದರೆ ಯಾವುದೇ ರೀತಿಯ ಲಿಕ್ವಿಡ್ ಐಟಮ್ಸ್ಗಳು, ನೀರಾಗಿರ್ಬೋದು ಅಥವಾ ಯಾವುದೇ ರೀತಿಯ ನಮ್ಮದು ಮಾಯಿಶ್ಚರೈಸರ್ಗಳು, ಆಮೇಲೆ ಪರ್ಫ್ಯೂಮ್ ಬಾಟಲ್ಸು. ಅದೆಲ್ಲ 100 ml ಜಾಸ್ತಿ ಇದ್ದರೆ ನಿಮಗೆ ಅಲೌಡ್ ಮಾಡಲ್ಲ. ಅದು ನಿಮಗೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಹಿಂದಿನ ವೀಡಿಯೋಗಳನ್ನು ನೋಡಿ. ಸೊ ಅದೇ ನೀವು ಆನ್ಸರ್ ಏನು ಮಾಡಬೇಕಿಲ್ಲಿ, ಅವರು ಕೇಳಿದಾಗ ಎನಿ ಲಿಕ್ವಿಡ್ಸ್ ಆರ್ ಶಾರ್ಪ್ ಆಬ್ಜೆಕ್ಟ್ಸ್ ಅಂತ ಕೇಳಿದಾಗ ನೋ ಸರ್, ಐ ಹ್ಯಾವ್ ಓನ್ಲಿ ಕ್ಲೋತ್ಸ್ ಆರ್ ಐ ಹ್ಯಾವ್ ಓನ್ಲಿ ಸಮ್ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತ ನೀವು ಈಸಿಯಾಗಿ ಉತ್ತರ ಕೊಡ್ಬೋದು. ಸೆಕ್ಯೂರಿಟಿಲಿ ಇದನ್ನೇ ಕೇಳ್ತಾರೆ. ಅಥವಾ ಅವರು ನಿಮ್ಮ ಬ್ಯಾಗಲ್ಲಿ ಕೇಳ್ಬೋದು ಒಂದು ಸಲ, ಕ್ಯಾನ್ ಯು ಓಪನ್ ದಿಸ್ ಬ್ಯಾಗ್ ಆ್ಯಂಡ್ ಶೋ ಅಂತ ಕೇಳ್ತಾರೆ. ಆವಾಗ ಶೋರ್ ಸರ್, ಐ ಆಮ್ ಹ್ಯಾಪಿ ಟು ಓಪನ್ ಆ್ಯಂಡ್ ಶೋ ಇಟ್ ಯು. ಶೋರ್ ಸರ್ ಅಂತ ಹೇಳಿದ್ರೆ ಸಾಕು. ಶೋರ್ ಅಂತ ನೀವು ಓಕೆ ಅಂತ ಹೇಳೋದಕ್ಕೆ ಶೋರ್ ಅಂತಲೂ ಯೂಸ್ ಮಾಡ್ಬೋದು. ಶೋರ್ ಸರ್ ಅಥವಾ ಶೋರ್ ಮ್ಯಾಮ್ ಅಂತಲೂ ಹೇಳ್ಬೋದು. ಇದು ನಾರ್ಮಲಿ ನಮಗೆ ಸೆಕ್ಯೂರಿಟಿಯಲ್ಲಿ ಬೇಕಾಗಿರೋಂಥದ್ದು ಅಂತ ಪದಗಳು. ನಾಲ್ಕನೇದು ನಾವು ವಿಂಡೋ ಅಥವಾ ಐಲು. ಇದರ ಮೀನಿಂಗ್ ಏನು? ವಿಂಡೋ ಅಂದರೆ ಕಿಟಕಿ, ಐಲ್ ಅಂತ ಹೇಳಿದ್ರೆ ನಾವು ನಡ್ಕೊಂಡು ಹೋಗುವಂಥ ಜಾಗದ ಪಕ್ಕದಲ್ಲಿರುವಂಥ ಸೀಟು. ವಿಂಡೋ ಅಂತ ಹೇಳಿದ್ರೆ ವಿಂಡೋ ಪಕ್ಕದಲ್ಲಿರುವಂಥ ಸೀಟು. ಅದಕ್ಕೆ ನಾವು ವಿಂಡೋ ಸೀಟ್ ಅಥವಾ ಐಲ್ ಸೀಟ್ ಅಂತ ಹೇಳ್ತೀವಿ. ಇದ್ರ ಬಗ್ಗೆನೂ ಗೊತ್ತಿರಬೇಕು. ನಾವು ಚೆಕ್ ಇನ್ ಮಾಡಬೇಕಾದ್ರೂ ಕೇಳ್ಬೋದು, ಅಥವಾ ನೀವು ಫ್ಲೈಟ್ ಒಳಗಡೆ ಹೋಗ್ತಾ ಇರಬೇಕಾದ್ರೂ ಕೇಳ್ಬೋದು, ನಿಮ್ಮದು ವಿಂಡೋ ಸೀಟ್ ಇದೆಯಾ ಐಲ್ ಸೀಟ್ ಇದೆಯಾ ಅಂತಲೂ ಕೇಳ್ಬೋದು. ಸೊ ಕಿಟಕಿ ಪಕ್ಕ ಇರೋವಂಥ ಸೀಟನ್ನು ವಿಂಡೋ ಸೀಟ್ ಅಂತ ಹೇಳೋದು. ನಡ್ಕೊಂಡು ಹೋಗುವಂಥ ದಾರಿ ಇರುತ್ತಲ್ಲ, ಅದನ್ನು ಪಕ್ಕದಲ್ಲಿರೋದು ಅದಕ್ಕೆ ಐಲ್ ಸೀಟ್ ಅಂತ ಹೇಳ್ತಾರೆ. ನಿಮಗೆ ಪ್ರತಿ ನಿಮಿಷಕ್ಕೆ ಪ್ರತಿ ಗಂಟೆಗೆ ವಾಶ್ರೂಮ್ ಹೋಗ್ತಾ ಇರಬೇಕಂತಂದರೆ ಐಲ್ ಸೀಟ್ ಬೆಟರು. ಆನೆಸ್ಟ್ಲಿ ನಾನು ಹೇಳೋದೇನೆಂದರೆ, ನೀವು ಮೊದಲೇ ಸಲ ಹೋಗ್ತಾ ಇದ್ದೀನಿ ಅಂತಂದರೆ ಖಂಡಿತವಾಗ್ಲೂ ವಿಂಡೋ ಸೀಟನ್ನೇ ಕೂತ್ಕೊಳ್ಳಿ. ಅದು ಸ್ಪೆಷಲಿ ಮೊದಲನೇ ಬಾರಿ ಹೋಗ್ತಾ ಇದ್ದೀನಿ ಅಂತಂದರೆ ನಿಮಗೆ ಮೋಡಗಳನ್ನು ನೋಡ್ಬೋದು, ಸೂರ್ಯೋದಯ ಅಥವಾ ಸೂರ್ಯಾಸ್ತ, ನಕ್ಷತ್ರಗಳನ್ನೆಲ್ಲ ನೋಡೋದಕ್ಕಾಗತ್ತೆ. ಏರ್ಪೋರ್ಟಿಂದ ಟೇಕ್ ಆಫ್ ಆಗೋದು, ಏರ್ಪೋರ್ಟಿನ ಒಂದು ಸುಂದರವಾದ ಒಂದು ವ್ಯೂ ಸಿಗುತ್ತೆ. ಸೊ
ನೀವು ವಿಂಡೋ ಸೀಟನ್ನು ಸೆಲೆಕ್ಟ್ ಮಾಡೋದು ಒಳ್ಳೆಯದು. ಮತ್ತು ನೀವು ಏರ್ಪೋರ್ಟ್ ಫ್ಲೈಟ್ ಒಳಗಡೆ ನಿಮಗೆ ಸೀಟ್ ಬೆಲ್ಟ್ ಅಂತ ಹೇಳ್ತಾರೆ. ನಾವು ಕಾರಲ್ಲಿ ಸೀಟ್ ಬೆಲ್ಟ್ ಹಾಕ್ಕೊತೀವಲ್ಲ, ಅದೇ ಸೀಟ್ ಬೆಲ್ಟು. ಆಮೇಲೆ ಟ್ರೇ ಟೇಬಲ್ ಅಂತ ಹೇಳ್ತಾರೆ. ಪ್ಲೀಸ್ ಕೈಂಡ್ಲಿ ಕ್ಲೋಸ್ ಯುವರ್ ಟ್ರೇ ಟೇಬಲ್. ನಿಮ್ಮ ಸೀಟ್ ಮುಂದ್ಗಡೆ ಇರೋಂಥ ಟ್ರೇ ಟೇಬಲ್ ಇರುತ್ತಲ್ಲ, ಅದನ್ನು ಕೈಂಡ್ಲಿ ಕ್ಲೋಸ್ ಅಂತ ಹೇಳ್ತಾರೆ. ಅದನ್ನು ಬಂದ್ ಮಾಡಿಡಬೇಕು. ನಾವು ಫ್ಲೈಟು ಲ್ಯಾಂಡಿಂಗು ಮತ್ತು ಇದು ಟೇಕ್ ಆಫ್ ಆಗಬೇಕಾದ್ರೆ ಟ್ರೇ ಟೇಬಲ್ ಬಂದ್ ಮಾಡಿರಬೇಕು. ಆಮೇಲೆ ವಿಂಡೋ ಶೇಡ್ಸ್ ಅಂತ ಹೇಳ್ತಾರೆ. ವಿಂಡೋ ಶೇಡ್ ಅಂದರೆ ಆ ವಿಂಡೋದಲ್ಲಿ ಸೈಡಲ್ಲಿ ಮುಚ್ಚೋದಕ್ಕೆ ಓಪನ್ ಮಾಡೋದಕ್ಕೆ ಒಂದು ಶೇಡ್ ಇರುತ್ತೆ, ಅದನ್ನು ಕೈಂಡ್ಲಿ ಓಪನ್ ಅಂತ ಹೇಳ್ತಾರೆ. ಸೊ ಅದರ ಅರ್ಥ ಏನಂತಂದರೆ ನಿಮ್ಮ ವಿಂಡೋ ಶೇಡನ್ನು ಓಪನ್ ಮಾಡಿಡಿ, ಎಸ್ಪೆಷಲಿ ಟೇಕ್ ಆಫು ಮತ್ತು ಲ್ಯಾಂಡಿಂಗ್ ಆಗೋಬೇಕಾದ್ರೆ. ಆಮೇಲೆ ಇನ್ನೊಂದು ಶಬ್ದ ಫ್ಲೈಟ್ ಒಳಗಡೆ ಕಾಮನ್ನಾಗಿ ಯೂಸ್ ಮಾಡೋದು ಯಾವುದು ಅಂದರೆ ಪ್ಲೀಸ್ ಅಪ್ರೈಟ್ ಯುವರ್ ಸೀಟ್ ಅಂತ ಹೇಳ್ತಾರೆ. ಏನಂದರೆ ಈ ಸೀಟ್ ಇರುತ್ತಲ್ಲ, ಇದನ್ನು ನೀವು ಸ್ವಲ್ಪ ಬೆಂಡ್ ಮಾಡೋದಕ್ಕಾಗತ್ತೆ ಫ್ಲೈಟಲ್ಲಿ. ನೀವು ಟೇಕ್ ಆಫು ಮತ್ತು ಲ್ಯಾಂಡಿಂಗ್ ಆಗುವಂಥ ಸಮಯದಲ್ಲಿ ನಿಮ್ಮ ಸೀಟು ಸ್ಟ್ರೇಟ್ ಆಗಿರಬೇಕು. ಇದು ಫ್ಲೈಟ್ ಒಳಗಡೆ ನಾರ್ಮಲಿ ಯೂಸ್ ಮಾಡುವಂಥ ಪದಗಳು. ಮತ್ತು ವಾಶ್ರೂಮ್ಸು ನಾವು ನಾರ್ಮಲಿ ಯೂಸ್ ಮಾಡ್ತೀವಲ್ಲ, ನಾವು ನಾರ್ಮಲಿ ಯೂಸ್ ಮಾಡೋಂಥ ಶಬ್ದ ವಾಶ್ರೂಮ್ ಮತ್ತು ಟಾಯ್ಲೆಟ್ ಅಂತಲೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ವಾಶ್ರೂಮ್ ಅಂತ ಸ್ವಲ್ಪ ಜಾಸ್ತಿ ಸೊಫಿಸ್ಟಿಕೇಟೆಡ್ ಆಗಿರೋಂಥ ಪದ. 5ನೇದು ಏನಂತಂದರೆ ಇಕಾನಮಿ ಮತ್ತು ಬಿಸ್ನೆಸ್ ಕ್ಲಾಸ್. ಹೆಚ್ಚಿನವರು ಮೊದಲನೇ ಸಲ ಹೋಗ್ತಾ ಇರೋರು ಬಿಸ್ನೆಸ್ ಕ್ಲಾಸ್ ಅಂದರೆ ತುಂಬ ರಿಚ್ ಆಗಿರೋರಿಗೆ ಇರುವಂಥ ಸೀಟ್ಗಳು ಅಂತ ಯೋಚನೆ ಮಾಡ್ತೀವಿ. ಆ್ಯಕ್ಚುಲಿ ತುಂಬ ಡಿಫ್ರೆನ್ಸ್ ಏನೂ ಇರಲ್ಲ. ಬಿಸ್ನೆಸ್ ಕ್ಲಾಸ್ಗೂ ಮತ್ತು ನಮ್ಮ ನಾರ್ಮಲ್ ಇಕಾನಮಿ ಕ್ಲಾಸಲ್ಲಿ ಏನು ಡಿಫ್ರೆನ್ಸ್ ಅಂದರೆ, ಇಕಾನಮಿ ಅಂದರೆ ಚೀಪು, ಸ್ವಲ್ಪ ಸಣ್ಣ ಸೀಟ್ ಇರುತ್ತೆ ಮತ್ತು ಕಂಫರ್ಟ್ ಕಮ್ಮಿ ಇರುತ್ತೆ. ಅದೇ ನೀವು ಬಿಸ್ನೆಸ್ ಕ್ಲಾಸಲ್ಲಿ ಇದ್ದೀರಾ ಅಂತಂದರೆ ಅದರ ಮೀನಿಂಗ್ ನಿಮ್ಗೆ ಗೊತ್ತಿರಬೇಕು. ಅದರಲ್ಲಿ ಜಾಸ್ತಿ ಕಂಫರ್ಟ್ ಇರುತ್ತೆ, ನಿಮಗೆ ಒಳ್ಳೆಯ ಫುಡ್ಡನ್ನು ಕೊಡ್ತಾರೆ ಮತ್ತು ಜಾಸ್ತಿ ಲೆಗ್ ಸ್ಪೇಸ್ ಇರುತ್ತೆ, ಜಾಸ್ತಿ ಲಗೇಜನ್ನು ತಗೊಂಡು ಹೋಗೋಕ್ಕಾಗುತ್ತೆ. ಸೊ ಫಸ್ಟ್ ಟ್ರಾವೆಲ್ಗೆ ಫ್ಲೈಟಲ್ಲಿ ಹೋಗೋದಂತಂದರೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಸೊ ನೀವು ಇಕಾನಮಿಯಲ್ಲಿ ಹೋದರೂ ಒಂದೇ, ಬಿಸ್ನೆಸ್ ಕ್ಲಾಸಲ್ಲೂ ಹೋಗೋದ್ರೂ ಒಂದೇ. ಯಾಕಂದರೆ ಆ ಎಕ್ಸೈಟ್ಮೆಂಟು ಅದು ತುಂಬ ಇಂಪಾರ್ಟೆಂಟ್. ಹಾಗೆ ನೀವು ಫ್ಲೈಟ್ ಒಳಗಡೆ ನಿಮಗೆ ನೀರು ಬೇಕಂತಂತಂದರೆ ಸೊ ನೀವು ಹೇಗೆ ಕೇಳಬೇಕು, ಫ್ಲೈಟ್ ಒಳಗಡೆ ನೀವು ನೀರು ಕೇಳಬೇಕಂದ್ರೆ ಕ್ಯಾನ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಅಂತ ಹೇಳ್ಬೋದು. ನನಗೆ ಒಂದು ಗ್ಲಾಸ್ ನೀರು ಕೊಡ್ತೀರಾ, ಕ್ಯಾನ್ ಯು ಗೆಟ್ ಮೀ ಅ ಗ್ಲಾಸ್ ಆಫ್ ವಾಟರ್ ಅಂತಲೂ ಹೇಳ್ಬೋದು. ಏನೂ ಇಲ್ಲ ಅಂದರೆ ಗ್ಲಾಸ್ ಆಫ್ ವಾಟರ್ ಅಂತ ನೆನ್ಪಿಟ್ಕೊಳ್ಳಿ, ಅಥವಾ ಅದು ನೆನಪಿಲ್ಲ ಅಂದರೆ ವಾಟರ್ ಅಂತ ನೆನ್ಪಿಟ್ಕೊಳ್ಳಿ. ನೀವು ಬರೀ ವಾಟರ್ ಮ್ಯಾಮ್ ಸರ್ ಅಂತ ಹೇಳಿದ್ರು ತಂದು ನಿಮಗೆ ಕೊಡ್ತಾರೆ. ಆಮೇಲೆ ನಿಮ್ಮ ಬೋರ್ಡಿಂಗ್ ಪಾಸು ಮತ್ತು ಗೇಟ್, ಇದರ ಮೀನಿಂಗ್ ಏನು? ಬೋರ್ಡಿಂಗ್ ಪಾಸ್ ಅಂತ ಹೇಳಿದ್ರೆ ನೀವು ಚೆಕ್ ಇನ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ಲಿಪ್ಪನ್ನು ಕೊಡ್ತಾರೆ, ಅದನ್ನು ಬೋರ್ಡಿಂಗ್ ಪಾಸ್ ಅಂತ ಹೇಳ್ತೀವಿ. ಅದು ನಿಮ್ಮ ಮೊಬೈಲಲ್ಲೂ ಇರ್ಬೋದು, ಚೆಕ್ ಇನ್ ಮಾಡಿದ್ಮೇಲೆ ಬೋರ್ಡಿಂಗ್ ಪಾಸ್ ಸಿಗುತ್ತೆ, ಅದು ಇರುತ್ತೆ. ಅದು ಇಲ್ಲ ಅಂತಂದರೆ ನೀವು ಚೆಕ್ ಇನ್ ಮಾಡಿದ್ಮೇಲೆ ಕೊಟ್ಟಿರುವಂಥ ಸ್ಲಿಪ್, ಅದನ್ನು ಬೋರ್ಡಿಂಗ್ ಪಾಸ್ ಅಂತ ಹೇಳ್ತೀವಿ. ಬೋರ್ಡಿಂಗ್ ಪಾಸ್ ಜೊತೆ ನಿಮಗೆ ಪಾಸ್ಪೋರ್ಟು, ಬೋರ್ಡಿಂಗ್ ಪಾಸು, ಆಮೇಲೆ ಬ್ಯಾಗೇಜ್ ಟ್ಯಾಗು. ಆ ಬ್ಯಾಗೇಜ್ನ ಟ್ಯಾಗ್ ಏನಿದೆ ನಿಮ್ಮ ಬೋರ್ಡಿಂಗ್ ಪಾಸ್ನ ಹಿಂದ್ಗಡೆ ಅಂಟಿಸಿರ್ತಾರೆ. ಅದರಲ್ಲಿ ಡೀಟೇಲ್ಸ್ ಇರುತ್ತೆ, ನಿಮ್ಮ ಹೆಸರು, ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ, ನಂಬರು ಎಲ್ಲ ಆ ಬೋರ್ಡಿಂಗ್ ಪಾಸ್ನ ಹಿಂದ್ಗಡೆ ಆ ಟ್ಯಾಗ್ನಲ್ಲಿರುತ್ತೆ. ಅದನ್ನು ಚೆಕ್ ಇನ್ ಮಾಡ್ಬೇಕಾದ್ರೆ ಅವರು ಅಂಟಿಸ್ಕೊಡ್ತಾರೆ. ಸೊ ಬೋರ್ಡಿಂಗ್ ಪಾಸು ತುಂಬಾ ಇಂಪಾರ್ಟೆಂಟು. ಬೋರ್ಡಿಂಗ್ ಪಾಸನ್ನು ನೀವು ಕಳೆದುಕೊಳ್ಳೋಕೆ ಹೋಗಬೇಡಿ, ತುಂಬ ಸೇಫಾಗಿ ಇಟ್ಕೊಳ್ಳಿ. ಅದರಲ್ಲಿ ನಿಮ್ಮ ಸೀಟ್ ನಂಬರ್ ಇರುತ್ತೆ, ಮತ್ತು ಬೋರ್ಡಿಂಗ್ ಗೇಟ್ ಇರುತ್ತೆ, ಮತ್ತು ಬೋರ್ಡಿಂಗ್ ಟೈಮ್. ಬೋರ್ಡಿಂಗ್ ಗೇಟ್ ಅಂತ ಹೇಳಿದ್ರೆ ನೀವು ಫ್ಲೈಟ್ಗೆ ಹೋಗೋವಂಥ ಒಂದು ದಾರಿ, ಆ ದಾರಿಗೆ ಒಂದು ಗೇಟ್ ಇರುತ್ತೆ, ಆ ಗೇಟ್ನ ನಂಬರ್. ಸೊ ಏರ್ಪೋರ್ಟಲ್ಲಿ ಬೇರೆ ಏರ್ಪೋರ್ಟಲ್ಲಿ ಬೇರೆ ನಂಬರ್ನ ಗೇಟ್ಗಳಿರ್ತವೆ. ಕೆಲವು ಕಡೆ 1, 2, 3 ಅಂತ ಇರ್ಬೋದು, ಕೆಲವು ಕಡೆ C1, C2, C3 ಅಂತ ಇರುತ್ತೆ, ಕೆಲವೊಂದು ಕಡೆ B1, B12, B13 ಹಂಗೆ ಇರುತ್ತೆ, ಕೆಲವೊಂದು ಸಲ A1, A2. ಸೊ ಅವರು ಬೇರೆ ಥರ ಹೆಸರು ಕೊಟ್ಟಿರ್ತಾರೆ. ಅದರಲ್ಲಿ ಗೇಟ್ ನಂಬರ್ ನಿಮಗೆ ನಾರ್ಮಲಿ ಸರ್ಕಲ್ ಮಾಡಿಕೊಡ್ತಾರೆ. ನೀವು ಚೆಕ್ ಇನ್ ಮಾಡಬೇಕಾದ್ರೆ ಬೋರ್ಡಿಂಗ್ ಪಾಸನ್ನು ಚೆಕ್ ಇನ್ ಮಾಡುವಾಗ ಗೇಟ್ ನಂಬರ್, ಕೈಂಡ್ಲಿ ಚೆಕ್ ಯುವರ್ ಗೇಟ್ ನಂಬರ್ ಆ್ಯಂಡ್ ಬೋರ್ಡಿಂಗ್ ಟೈಮ್ ಅಂತ 2 ಸರ್ಕಲ್ ಮಾಡಿಕೊಡ್ತಾರೆ. ಸೊ ಬೋರ್ಡಿಂಗ್ ಟೈಮ್ ಅಂತ ಹೇಳಿದ್ರೆ ನೀವು ನಿಮ್ಮ ಗೇಟ್ ಓಪನ್ ಆಗುವಂಥ ಟೈಮು ಮತ್ತು ನೀವು ಫ್ಲೈಟ್ ಒಳಗಡೆ ಹೋಗುವಂಥ ಟೈಮು. ಆಮೇಲೆ ಯುವರ್ ಗೇಟ್ ಅಂತ ಹೇಳಿದ್ರೆ ನಿಮ್ಮ ಗೇಟ್, ಆ ದ್ವಾರ ಏನಿರುತ್ತಲ್ಲ ಆ ಗೇಟ್ ಏನಿರುತ್ತೆ, ಅಲ್ಲಿಂದ ನೀವು ಫ್ಲೈಟ್ ಒಳಗಡೆ ಹೋಗ್ತಿರಲ್ಲ ಆ ಗೇಟ್ ನಂಬರು. ಇದೆರಡು ನಿಮಗೆ ಅರ್ಥ ಆಗಬೇಕು, ಗೇಟ್ ನಂಬರು ಮತ್ತು ಬೋರ್ಡಿಂಗ್ ಟೈಮು. ಬೋರ್ಡಿಂಗ್ ಸ್ಟಾರ್ಟ್ಸ್ ಎಟ್ 7:30 ಅಂತ ಹೇಳಿದ್ರೆ ನಿಮ್ಮ ಬೋರ್ಡಿಂಗು ಫ್ಲೈಟ್ ಒಳಗಡೆ ಹೋಗುವಂಥ ಸಮಯ 7:15, ಬೆಳಗ್ಗೆ 7:30, 7:30 AM ಅಥವಾ 7:30 PM, ಸಂಜೆ ಆದರೆ 7:30 PM ಅಂತ ಹೇಳ್ತಾರೆ ಅಲ್ವಾ. ಸೊ ಅದರ ಅರ್ಥ ಏನಂದರೆ ನೀವು 7:15 ಪ್ಲೇನ್ ಒಳಗಡೆ ಹೋಗೋಕ್ಕೆ ಬಿಡ್ತಾರೆ, ಮತ್ತು ನೀವು 7:30 ಮೊದಲು ಆ ಗೇಟ್ ಹತ್ರ ರೀಚ್ ಆಗಿರಬೇಕು ಅಂತ ಅರ್ಥ. ಅದಕ್ಕೆ ಅದರಲ್ಲಿ ಟೈಮ್ ಹಾಕೋದು ಚೆಕ್ ಇದು ನಿಮ್ಮ ಬೋರ್ಡಿಂಗ್ ಪಾಸಲ್ಲಿ. ಸೊ ನೀವು ಟ್ರಾವೆಲ್ ಮಾಡೋದಕ್ಕೆ
ಈ ಬೇಸಿಕ್ ಟರ್ಮ್ಸ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಮತ್ತು ಬೇಕಂದರೆ ಒಂದು ಸಣ್ಣ ನೋಟ್ಸ್ ಬೇಕಾದರೂ ಮಾಡ್ಕೊಳ್ಳಿ. ಇವಾಗೆಲ್ಲ ಮೊಬೈಲ್ ಇದೆ, ಸೊ ಮೊಬೈಲಲ್ಲಿ ನಾವು ಗೂಗಲ್ ಟ್ರಾನ್ಸ್ಲೇಟು ಎಲ್ಲ ಯೂಸ್ ಮಾಡಿ ಮಾಡ್ಕೊಬೋದು. ಮತ್ತು ಹೆಚ್ಚಿನ ಕಡೆ ಲ್ಯಾಂಗ್ವೇಜ್ ತುಂಬ ಬ್ಯಾರಿಯರ್ ಇರೋಲ್ಲ, ಯಾರಾದರೂ ಹೆಲ್ಪ್ ಮಾಡೋದಕ್ಕೆ ಇರ್ತಾರೆ. ಸೊ ಟ್ರಾವೆಲ್ ಮಾಡೋದಕ್ಕೆ ಫ್ಲೂಯೆಂಟ್ ಆಗಿರೋಂಥ ಇಂಗ್ಲೀಷ್ ಬೇಕಾಗಿಲ್ಲ, ಸಿಂಪಲ್ ಆಗಿರೋಂಥ ಶಬ್ದಗಳನ್ನು ಬಳಕೆ ಮಾಡಿದ್ರೂ ಸಾಕಾಗುತ್ತೆ. ಮತ್ತು ನೀವು ಕಾನ್ಫಿಡೆನ್ಸು ಮತ್ತು ಕಾಮ್ ಮೈಂಡ್ ಆಗಿರಬೇಕು. ಮತ್ತು ಸ್ವಲ್ಪ ತಯಾರಿ ಮಾಡಿದ್ರೆ ನಿಮ್ಮ ಫ್ಲೈಟ್ ಜರ್ನಿ ಸುಲಭ ಆಗುತ್ತೆ. ನೀವು ನೆನ್ಪಿಟ್ಕೊಳ್ಬೇಕಾಗಿದೆ ಏನಂದರೆ, ಪ್ರತಿಯೊಬ್ಬರು ಬಿಗಿನರ್ ಆಗೇ ಸ್ಟಾರ್ಟ್ ಮಾಡಿರ್ತಾರೆ. 1 ಸಲ 2 ಸಲ 3 ಸಲ ಹೋದ್ಮೇಲೆ ನಿಮಗೆ ಸರಿಯಾಗಿ ಎಲ್ಲ ಅರ್ಥ ಆಗೋದು. ಎಷ್ಟು ತಯಾರಿ ಮಾಡಿದ್ರೂ ನಮ್ಮ ಎಕ್ಸ್ಪೀರಿಯನ್ಸಿಂದ ಬರೋವಂಥ ಅನುಭವ ಏನಿದೆ ಅದು ಬೇರೆ ಲೆವೆಲೇ ಅಲ್ವಾ. ಸೊ ಮೊದಲನೇ ದಿನ ನೀವು ಏರ್ಪೋರ್ಟ್ ನೋಡಿ ನರ್ವಸ್ ಆಗೋಕ್ಕೆ ಹೋಗ್ಬಿಡಿ. 2ನೇ ದಿನ 3ನೇ ದಿನ ನೀವು ನೋಡಿದಾಗ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗೆ ನೀವು ಟ್ರಾವೆಲ್ ಮಾಡ್ತಾ ಇದ್ದಂಗೆ ನಿಮ್ಮ ಮೈಂಡ್ಸೆಟ್ಟು, ನಿಮ್ಮ ಲೈಫು ಚೇಂಜ್ ಆಗ್ತಾ ಹೋಗುತ್ತೆ ಅದು ಮಾತ್ರ ಖಂಡಿತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಒಂದು ಲೈಕು ಮತ್ತು ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಮತ್ತು ಯಾರೆಲ್ಲ ಮೊದಲನೇ ಸಲ ಫ್ಲೈಟಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಈ ಸಿಂಪಲ್ ಆಗಿರೋಂಥ ಇಂಗ್ಲೀಷ್ ಶಬ್ದಗಳು ಅರ್ಥ ಆಗಲಿ ಮತ್ತು ಸುಲಭವಾಗಿ ಬಳಕೆ ಮಾಡೋದಕ್ಕೂ ಬರಲಿ. ನನ್ನ ಹೆಸರು ಸಾಯಿ ಕೀರ್ತನ್. ನೀವು ಮೊದಲನೇ ಸಲ ನನ್ನ ಚಾನಲ್ನ ನೋಡ್ತಾ ಇದ್ದೀನಿ ಅಂತಂದರೆ ಉಳಿದಿರೋ ವ್ಲಾಗ್ಸನ್ನು ನೋಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.